ಯಾವ ಪ್ರೊಫೆಷನಲಿಸ್ಟು ಅಲ್ಲ, ನಾನು ಯಾವ ಸಂಗೀತನೂ ಕಲ್ತಿಲ್ಲ. ಏನು ಅಂದ್ರೆ ನಂಗೆ ದೇವ್ರೊಂದು ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮನ್ನ ಗುರುಗಳು ಕರೀತಾ ಇದ್ದಾರೆ ಬರ್ಬೇಕಂತೆ ಅಂತ, ಇಷ್ಟು ಜನದ ಮಧ್ಯ ನಮ್ಮನ್ನ ಕರೀತಾ ಇದ್ದಾರೆ ಅನ್ನೋದು ಸಿಟ್ಟೆ ಬರೋದು. ಭಜನೆ ಅಲ್ಲ ಅದು, ಪಾರಾಯಣ ಅಂದ್ರೆ ಅದಕ್ಕೆ ಒಳ ಅರ್ಥ ತುಂಬಾ ಇದೆ. ಇಲ್ಲ ಹೇಳಿ ಒಂಥರ ಖುಷಿ ಕೊಡ್ತು ಮನ್ಸಿಗೆ. ಅಯ್ಯೋ ಇದೇನಿದು ಇಷ್ಟು ಚೆನ್ನಾಗಿ ಲಲಿತಾ ಸಹಸ್ರ ನಮ್ಮ ಬುಕ್ ನೋಡ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ, ಹಾಡು ಹೇಳ್ತಾ ಇದೀವಿ. ನಾವು ಮೋಕ್ಷಕ್ಕೆ ನಮ್ಮ ಸನಾತನ ಧರ್ಮನ ನಾವು ಎತ್ತಿ ಹಿಡಿಯುವಂತ ಕೆಲಸ ನಮ್ದಾಗ್ಬೇಕು. ನಾವು ಕನಕದರ ಸ್ತೋತ್ರ ಅಂದ್ರೆ ಯಾಕೆ ಶಂಕರಾಚಾರ್ಯರಲ್ಲಿ ಬಂದ್ರು, ಯಾಕೆ ಅವ್ರ ಮನೆಯಲ್ಲಿ ಕನಕದ ಧಾರಣೆ ಆಯ್ತು ನಡೀತಾ ಇದೆ. ಆದ್ರೆ ಯಾಕೋ ಮೋದಿ ಅವ್ರದ್ದು ನಮ್ಗೆ ಇದುವರೆಗೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ನಮ್ಗೆ ಎಷ್ಟು ಸಂತೋಷವಾಗಿ ಫೋಟೋ ಸಮೇತ ನಮ್ ಜೊತೆ ಎಲ್ಲ ಹಂಚ್ಕೊಂಡ್ರು. ನೀವು ಬಂದು ಹೋದ್ಗಳಿಗೆ ಎಷ್ಟು ಚೆನ್ನಾಗಿತ್ತಮ್ಮ, ನಮ್ಗೆ ಅಪಾಯಿಂಟ್ಮೆಂಟ್ ಟೈಮು ಫಿಕ್ಸ್ ಮಾಡಿ ಕೊಟ್ಟು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಇವರು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ತಂಡದ ಮೂಲಕ. ಈ ವಿಚಾರವಾಗಿ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಆಗಿದೆ. ನಮಗೆ ಶ್ರೀಶಕ್ತಿ ಪಾರಾಯಣ ತಂಡದವರು ಪರಿಚಯ ಆಗಿದ್ದು ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ. ಆ ದೇವಸ್ಥಾನ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ, ಯಾಕಂದರೆ ಅಷ್ಟು ಒಂದು ಅನುಭವವನ್ನು, ಅಷ್ಟು ಒಂದು ಜನ ಸಂಪರ್ಕವನ್ನು ಕೊಟ್ಟಿದೆ ದೇವಸ್ಥಾನ. ಹಾಗಾಗಿ ಶ್ರೀ ಸಿದ್ದೇಶ್ವರಿ ರಾಜರಾಜೇಶ್ವರಿ ದೇವಸ್ಥಾನದ ಮೂಲಕ ನಮಗೆ ಇಂಥ ಅದ್ಭುತವಾದ ಶ್ರೀಶಕ್ತಿ ಪಾರಾಯಣ ತಂಡವು ಪರಿಚಯ ಆಗಿದ್ದಾರೆ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ, ಹೇಳೋಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಗುರುವಿನ ಕೃಪೆದೊಂದಿಗೆ ಶುರು ಮಾಡೋಣ. ಶ್ರೀಶಕ್ತಿ ಪಾರಾಯಣ ತಂಡದ ವ್ಯವಸ್ಥಾಪಕರಾದ ವೀಣಾ ಶ್ರೀಧರ್ ಅಮ್ಮನವರು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಹಾಗೆ ಅವರ ತಂಡದವರೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ವೀಣಾ ಶ್ರೀಧರ್ ಅಮ್ಮನವರನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಬನ್ನಿ ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಧನ್ಯವಾದಗಳು. ಓಕೆ, ಮೊದಲನೇದಾಗಿ ನಾನು ನಿಮಗೂ ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಾವೆಲ್ಲೋ ಎಲೆಮರೆ ಕಾಯ್ತರ ನಾವು ಒಂದು ಪಾರಾಯಣನ ಮಾಡ್ತಾ ಇದ್ವಿ. ಇವತ್ತು ಸಮಸ್ತ ವೀಕ್ಷಕರಿಗೆ ಕರ್ನಾಟಕದ ಜನತೆಗೆ ನೀವು ನಮ್ಮನ್ನು ಪರಿಚಯಿಸ್ತಿದ್ದೀರಾ. ಹಾಗಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ. ನಿಮಗೂ ತುಂಬ ಧನ್ಯವಾದಗಳು. ನಿಮ್ಮ ಸಮಯವನ್ನು ಕೊಟ್ಟು ನಾವು ಹೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದೀರಾ. ಈ ನನ್ನ ಪ್ರಶ್ನೆ ಏನಂದರೆ, ಇವಾಗ ಶ್ರೀಶಕ್ತಿ ಪಾರಾಯಣ ತಂಡ ಅಂತ ನೀವು ಹೇಳ್ತಾ ಇದ್ದೀರಾ. ಸಾಕಷ್ಟು ಕಡೆ ಭಜನಾ ಮಂಡಳಿ ಮತ್ತು ಒಂದು ಭಜನಾ ತಂಡ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಿಮ್ಮದು ಒಂದು ಡಿಫ್ರೆಂಟ್ ಆಗಿ ಪಾರಾಯಣ ತಂಡ ಅಂತ ಹೆಸರಿಟ್ಟಿದ್ದೀರಾ. ಯೂಶಲಿ ವೇದಗಳು ಹೇಳಬೇಕಾದಾಗೆಲ್ಲ ಪಾರಾಯಣ ಅಂತ ಹೇಳ್ತಾರೆ. ಸೊ ಇದ್ರ ವಿಶೇಷತೆ ಏನಂತ ತಿಳಿಸ್ಕೊಡಿ ಮ್ಯಾಮ್. ಈ ಪ್ರಶ್ನೆ ನಾವು ಎಲ್ಲಿ ಪಾರಾಯಣ ಮಾಡಕ್ ಹೋಗ್ತೀವೋ ಅವರು ಕೇಳೋರು, ನೀವು ಭಜನೆ ಹೇಳ್ತೀರಾ ಅಂತ. ನನಗೆ ಒಳ ಅರ್ಥ ತುಂಬಾ ಇದೆ. ಅವಾಗ ಏನು ಅನ್ನೋರು ಹೋದ್ ಕಡೆ ಎಲ್ಲ ಸ್ವಲ್ಪ ಹೇಳ್ತಿದ್ವಿ. ಇವತ್ತು ನಿಮ್ಮ ಮೂಲಕ ಇಡೀ ಕರ್ನಾಟಕ ಜನತೆಗೆ ಹೇಳ್ತೀನಿ. ಅದ್ರದ್ದು ಒಳ ಅರ್ಥ ಏನಂದ್ರೆ, ಪಾರ ಅಂದ್ರೆ ಸಂಸ್ಕೃತದಲ್ಲಿ ನಾವು ಪದೇ ಪದೇ ಅಂತ. ಓಕೆ. ಆಮೇಲೆ ಆಯಣ ಅಂದ್ರೆ ಗುರಿ ಮುಟ್ಟೋದು. ನಾವು ಪದೇ 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 ನಾವು ನಾರಾಯಣನ್ ಸ್ಮರಣೆ ಆಗಿರ್ಬೋದು, ಲಲಿತಾದೇವಿ ಸ್ಮರಣೆ ಆಗಿರ್ಬೋದು, ಸಮಸ್ತ ಎಲ್ಲ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಮೋಕ್ಷಕ್ಕೆ ನಮ್ಮ ಸನಾತನ ಧರ್ಮನ ನಾವು ಎತ್ತಿ ಹಿಡಿಯುವಂತ ಕೆಲಸ ನಮ್ದಾಗ್ಬೇಕು. ಪಾರಾಯಣ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ, ನಾವು ಬರೀ ಹಾಡುಗಳನ್ನ ಹೇಳಲ್ಲ. ಭಜನೆ ಅಂದ್ರೆ ಏನಾಗುತ್ತೆ, ಒಂದು ಹಾಡು ಇರ್ಬೋದು ಅಥವಾ ಒಂದು ಸಾಲನ್ನೇ ರಿಪೀಟೆಡ್ ಆಗಿ ಹೇಳ್ತಾರೆ. ಈಗ ನಾವು 10 ಜನ ಇದೀವಿ ಅಂದ್ರೆ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಗುರು ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ, ಅದನ್ನ ನಾವು ಮಿಕ್ಕಿದವರು ರಿಪೀಟ್ ಮಾಡ್ಬೇಕು. ಸೌಂದರ್ಯ ಲಹರಿ ಆಗಿರ್ಬೋದು, ಅದನ್ನೆಲ್ಲ ಒಟ್ಟಿಗೆ ಹೇಳ್ತಾರೆ. ಆದ್ರೆ ನಾವು ಪಾರಾಯಣ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಾವು ಒಂದು ವೇದ ಆಗಿರ್ಬೋದು, ಗ್ರಂಥ ಆಗಿರ್ಬೋದು, ಭಾಗವತಂ ಇರ್ಬೋದು, ಸಹಸ್ರನಾಮ ಇರ್ಬೋದು, ಪ್ರತಿಯೊಂದರದ್ದು ಅರ್ಥ ತಿಳ್ಕೋಬೇಕು. ಅರ್ಥೈಸ್ಕೊಂಡು ನಾವು ಅದನ್ನ ಉಚ್ಚಾರಣೆ ಮಾಡೋದು. ಓಕೆ, ಅಂದ್ರೆ ಎಲ್ಲಾನು ಅರ್ಥ ಮಾಡ್ಕೊಂಡು ನಮ್ಮ ಸಹಿತವಾಗಿ ನೀವು ಪಾರಾಯಣ ಮಾಡ್ತೀರಾ. ಓಕೆ. ಸೊ ಪಾರಾಯಣ ಅಂದ್ರೆ ರಿಪೀಟೆಡ್ ಅಂತ, ಅದನ್ನೇ ಪಾರಾಯಣ ಅನ್ನೋದು. ನಾವು ಇವಾಗ ಒಂದು ದಿವಸಕ್ಕೆ ಸೀಮಿತ ಅಲ್ಲ ಇದು. ನಾವು ಇವತ್ತು ಎಲ್ಲೋ ಶುರು ಮಾಡಿದ್ವಿ, ಒಂದ್ ದಿವಸ ಹೇಳಿದ್ವಿ, ಮನೆಗೆ ಹೊಟ್ಟೋದ್ವಿ, ಮನೆಯಲ್ಲಿ ಒಂದೊಂದ್ಸತಿ ಹೇಳ್ಕೊತೀವಿ, ಇದಲ್ಲ. ಓಕೆ. ನಮ್ಗೆ ಪದೇ ಪದೇ ವಾರದಲ್ಲಿ 3 ದಿವಸ ನಮಗ್ ಪ್ರೋಗ್ರಾಮ್ ಇರುತ್ತೆ. ವಾರದಲ್ಲಿ 1 ದಿವಸ ನಾವು ರಿಹರ್ಸಲ್ ಮಾಡ್ತೀವಿ. 25 ಜನ ಕೂತಿರ್ತೀವಿ. 25 ಜನ ನಾವು ಸಹಸ್ರನಾಮನ ಒಂದೊಂದು ಪದ ಅರ್ಥ ತಿಳ್ಕೊಂಡು, ಇವಾಗ ಭುಜಂಗ ಸ್ತೋತ್ರ ಇರ್ಬೋದು, ಕನಕದರ ಸ್ತೋತ್ರ ಇರ್ಬೋದು, ಪ್ರತಿಯೊಂದು ಸುಮ್ಮನೆ ಉಚ್ಚಾರಣೆ ಮಾಡಿ ಹೇಳ್ಬಿಡೋದು
ಇವಾಗ ಬನ್ನಿ ನೀವು ಕಲೀರಿ ಅಂದ್ರೆ ಅದೇನಿದೆ ಕನ್ನಡ ಓದಕ್ ಬರುತ್ತೆ, ನಾವ್ ಅದನ್ನ ಹೇಳ್ಬಿಟ್ವಿ ಮುಗ್ದೋಯ್ತು ಅಂತಾರೆ. ಅದು ನಮ್ಮ ಕೆಲಸ ಅಲ್ಲ. ನಾವು ಕನಕದಾರ ಸ್ತೋತ್ರ ಅಂದ್ರೆ ಯಾಕೆ ಶಂಕರಾಚಾರ್ಯರು ಅಲ್ಲಿ ಬಂದ್ರು, ಯಾಕೆ ಅವ್ರ ಮನೆಯಲ್ಲಿ ಕನಕದ ಧಾರಣೆ ಆಯ್ತು, ಅದ್ರದ್ದೆಲ್ಲ ಹಿನ್ನೆಲೆ ತಿಳ್ಕೊಂಡು, ಕತೆಗಳನ್ನ ತಿಳ್ಕೊಂಡು, ಒಂದೊಂದು ಪದದ ಅರ್ಥ ತಿಳ್ಕೊಂಡು ನಾವ್ ಅದನ್ನ ಕಾಲ್ಪನಿಕವಾಗಿ ಅಲ್ಲಿ ಹೋಗಿ ನಾವು ಭಕ್ತಿ ಪೂರ್ವಕವಾಗಿ ಹಾಡೋದೇ ಪಾರಾಯಣ. ಸೊ ಹಾಗಾಗಿ ತುಂಬಾ ಅದ್ಭುತವಾಗಿ ವಿವರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈಗ ಶ್ರೀಶಕ್ತಿ ಪಾರಾಯಣ ತಂಡದ ಮುಖ್ಯಸ್ಥರಾದ ಮುಖ್ಯ ಗುರುಗಳಾದ ರೂಪಾ ನಟರಾಜ್ ಅಮ್ಮನವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ತೆ ಮಂಜು. ನಮಸ್ತೆ ಮ್ಯಾಮ್. ಒಂದು ಕಿರು ಪರಿಚಯ ಮಾಡಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಖಂಡಿತಮ್ಮ. ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ನಮ್ಮ ತಂಡನ ಪ್ರೋತ್ಸಾಹಿಸಿ ಅವಕಾಶ ಕೊಟ್ಟು ನಿಮ್ಮನ್ನೆಲ್ಲ ಪರಿಚಯ ಮಾಡಿಸೋವಂಥ ಒಂದು ಕಾರ್ಯಕ್ರಮನ ನಮ್ಮ ಮಂಜು ಪ್ರಿಯಾ ಮತ್ತು ವಿಶ್ವೇಶ್ವರ ರಾಜು ದಂಪತಿಗಳು ಇವತ್ತು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ನಾನು ಇವರು ನಮಗೆ ಹೇಗೆ ಸಿಕ್ಕಿದ್ರು ಅನ್ನೋದಕ್ಕೆ ಆ ಮಹಾತಾಯಿ ಸಿದ್ದೇಶ್ವರಿ ರಾಜೇಶ್ವರಿ ದೇವಸ್ಥಾನನೇ ಆ ತಾಯಿ ಕೃಪೆಯಿಂದನೇ ನಮ್ಗೆ ಇವ್ರು ಪರಿಚಯ ಆಗಿದ್ದು ಅಂತ ಆ ತಾಯಿನ ನೆನೆಸ್ತಾ ಇವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹರಿಸ್ತೀನಿ. ಧನ್ಯವಾದಗಳು, ತುಂಬ ಧನ್ಯವಾದಗಳು. ಈ ಒಂದು ತಂಡ ಹೇಗೆ ಆರಂಭ ಆಯಿತು, ಹಾಗೆ ಇದರ ಹಿಂದಿನ ಪ್ರೇರಣೆ ಏನು ಅಂತ ತಿಳಿಸ್ಕೊಡ್ಬೇಕು ನೀವು. ಇದು 2015ನೇ ಇಸ್ವಿಲಿ ನನಗೆ ಒಬ್ಬಳೆ ಮಗಳಮ್ಮ ಗೌತಮಿ ಅಂತ, ಜಯಜನಾರ್ದನ ಅಂತ ಒಂದು ರಿಂಗ್ ಟೋನ್ ಇದೆ, ಕೇಳಿರ್ಬೋದು. ತುಂಬ ಚೆನ್ನಾಗಿ ಹಾಡ್ತಾ ಇದ್ಲು, ಒಳ್ಳೆ ಹೆಸರು ಮಾಡಿದ್ಲು. ಓದೋ ಹುಚ್ಚು. ಫೈನಲ್ ಇಯರ್ ಇಂಜಿನಿಯರಿಂಗ್ ಇರುವಾಗಲೇ ನಾನು ಅಬ್ರಾಡ್ಗೆ ಹೋಗಿ ಮಾಸ್ಟರ್ಸ್ ಮಾಡಬೇಕು ಅಂತ ಡಿಸೈಡ್ ಆಗೋಯ್ತು. ಸ್ವಲ್ಪ ದಿನ ನಾನು ಒಪ್ಕೊಳ್ಳಿಲ್ಲ, ಎಷ್ಟು ಹಠ ಮಾಡಿದ್ರು ಇಲ್ಲ ನಾನು ಹೋಗೇಬೇಕು ಅಂತ ಡಿಸೈಡ್ ಆಯಿತು. ಅವಳನ್ನ ಹೋಗೋ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಗೆ 2 ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟು ತುಂಬ ಸೀರಿಯಸ್ ಆಗಿ ನಾವು ಆ ವರ್ಷ ಅವರನ್ನು ಕಳ್ಕೊಂಡು ಬಿಟ್ವಿ. ಅದೇನಾಯ್ತು, ನಮ್ಮ ತಂದೆನ ಕಳ್ಕೊಂಡಿದ್ದು ನೋವು ಒಂದು ಕಡೆ, ನನ್ನ ಮಗಳು ಹೊರಟಿರೋದು, ಒಬ್ಬಳೆ ಮಗಳು ಹೊರಟಿರೋ ನೋವು ಒಂದು ಕಡೆ, ಎರಡೂ ಸೇರ್ಕೊಂಡು ಹೋದ್ಲು. ಅವಳು ಇವಾಗ ಚೆನ್ನಾಗಿ ಸೆಟ್ಲ್ ಆಗಿದ್ದಾಳೆ, ಮಗಳು ಅಳಿಯ ಇಬ್ರು ಅಲ್ಲೇ ಇರೋದು. ಹೋಗ್ತಿದ್ರ ಮಗಳು? ಹಾ, ಮಾಸ್ಟರ್ಸ್ ಮಾಡೋದಕ್ಕೆ ಅಂತ ಹೊರಟಿದ್ಲು ಅವಾಗ. ಸೊ ಹಂಗಾಗಿ ಒಬ್ಳೆ ಅಲ್ವಾ, ಸ್ವಲ್ಪ ಹಚ್ಕೊಂಡು ಬೆಳೆಸಿರ್ತೀವಿ. ಆ ನೋವಿತ್ತು, ಹೊಟ್ಟೋಗ್ತಾಳೆಲ್ಲ ಬಿಟ್ಟು ಅಂತ. ಒಂದ್ ಕಡೆ ಓದ್ತಾಳೆ ಅನ್ನೋ ಸಂತೋಷ ಇದ್ರೂ ಅದು ನೋವಿರುತ್ತೆ. ತಾಯಿಗೆ ಮಕ್ಕಳನ್ನ ದೂರ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ. ಸೊ ಹಾಗಾಗಿ ಎರಡೂ ನೋವನ್ನ ನುಂಗಿ 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 ಏನಾಯ್ತು, ಅವಳು ಹೋದ್ಲು, ಅವಳು ಆರಾಮಾಗಿದ್ಲು, ದಿನ ಮಾತಾಡ್ತಿದ್ರು. ಏನಾಗೋಯ್ತು, ನನಗೆ ನನ್ನ ಪರಿಸ್ಥಿತಿ ಒಂದು ಖಿನ್ನತೆಗೆ ಒಳಗಾಗ್ಬಿಟ್ಟೆ. ನಮ್ಮ ತಂದೆನ ಕಳ್ಕೊಂಡಿದ್ದು ನೋವು ಒಂದು ಕಡೆ, ಇದೊಂದು ಕಡೆ ಏನೋ ಒಂಥರ ಮಂಕ್ ಆಗ್ಬಿಟ್ಟು ತಿನ್ನೋದು ಕಡಿಮೆ ಆಗೋಯ್ತು. ಎಲ್ಲ ಒಂಥರ ಏನೋ ಬೇಕು ಬೇಡ ಅನ್ನೋ ಮಟ್ಟಕ್ಕೆ ಆಗೋಯ್ತು ಪ್ರತಿಯೊಂದು. ನನ್ನ ತಂಗಿ ವೀಣಾ ಶ್ರೀಧರ್, ಈ ನಮ್ಮ ತಂಡದ ವ್ಯವಸ್ಥಾಪಕಿ, ಅವಳಿಗೆ ದೇವರು ಒಂದು ವರ ಕೊಟ್ಟಿದ್ದಾರೆ. ಏನು ಅಂದರೆ, ಎಷ್ಟು ಚೆನ್ನಾಗಿ ಜನನ ಸಂಪರ್ಕನ ಇಟ್ಕೊಂಡಿದ್ದಾಳೆ ಅಂದರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಆ ವಿಚಾರ ಹೇಳೋದಕ್ಕೆ. ಯಾವ ವಿಚಾರ ತಗೊಳ್ಳಿ ಜನದ ಸಂಪರ್ಕ ಚೆನ್ನಾಗಿದೆ ಅವಳಿಗೆ. ಅವ್ರ ಮನೇಲಿ ಇನ್ನೊಂದೇನು ಅಂದರೆ, ಪ್ರತಿ ವರ್ಷ ದಸರಾ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ದೊಡ್ಡದಾಗಿ ಬೊಂಬೆಗಳನ್ನಿಟ್ಟು ಒಂದು 9 ದಿವಸನೂ ತುಂಬ ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ತಾರೆ. ಅವ್ರ ಮನೆಯಲ್ಲಿ ಅವ್ರ ಅತ್ತೆ ಇದ್ದಾರೆ, ತುಂಬ ಸಂಪ್ರದಾಯಸ್ಥರು. ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಿ ಒಂದು ವಿಷ್ಣು ಸಹಸ್ರನಾಮ ಅದು ಇದು ಹೇಳಿ ಪೂಜೆ ಮಾಡೋ ಅಂತ ಒಂದು ವಾಡಿಕೆ ಅವ್ರ ಮನೇಲಿ ನಡ್ಕೊಂಬಂದಿದೆ. ಸೊ ಹಾಗಾಗಿ ನಾನು ಇದು ಒಂದು ಸ್ವಲ್ಪ ನನಗೆ ಈ ಖಿನ್ನತೆಗೆ ನಾನು ಒಳಗಾಗಿದ್ನಲ್ಲ. ಸೊ ಅದೇ ಒಂದು ಇದರಲ್ಲಿ ಹಬ್ಬ ಬಂತು. ಇವತ್ತು ನಮ್ಮ ಮನೆಗೆ ಬಾ, ನೀನು ಇವತ್ತು ಅರ್ಶಿನ ಕುಂಕುಮ ಬಂದು ಇಟ್ಕೊಂಡು ಹೋಗು ಅಂತ ಹೇಳಿದ್ಲು. ನಿಮ್ಮ ತಂಗಿಯವ್ರು? ಹಾ, ನನ್ನ ತಂಗಿ ಕರೆದ್ಲು. ಏನು ಅಂದರೆ, ನನಗೆ ಚಿಕ್ಕ ವಯಸ್ಸಿಂದಾನು ಹಾಡೋ ಅಭ್ಯಾಸ. ಅದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಗೆ ಹೇಳಬೇಕು, ನಾನು ಯಾವ ಪ್ರೊಫೆಷನಲಿಸ್ಟು ಅಲ್ಲ, ನಾನು ಯಾವ ಸಂಗೀತನೂ ಕಲ್ತಿಲ್ಲ. ಏನು ಅಂದ್ರೆ, ನಂಗೆ ದೇವ್ರೊಂದು ಶಕ್ತಿ ಕೊಟ್ಟಿದ್ದಾನೆ. ಏನು ಅಂದ್ರೆ, ಯಾವುದೇ ಒಂದು ಹಾಡನ್ನ ಶ್ರುತಿಬದ್ಧವಾಗಿ ರಾಗಬದ್ಧವಾಗಿ ನಾನು ಹಾಡಬಲ್ಲೆ, ಕೇಳಿದ ತಕ್ಷಣ ಹಾಡಬಲ್ಲೆ. ಹಂಗೆ ನಾನು ನನ್ನ ಶಿಷ್ಯ ವೃಂದನೂ ನಾನು ರೆಡಿ ಮಾಡ್ಕೊಂಡಿರೋದು. ಅದನ್ನ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ. ಆಮೇಲೆ ಕರೆದ್ಲು, ಅರ್ಶಿನ ಕುಂಕುಮ ಕರೆದ್ಲು. ಅವರು ನನಗೆ ಹೇಳಬೇಕು, ನನ್ನ ಪ್ರೈಮ್ ಮೆಂಬರ್ಸ್ ಇದ್ದಾರೆ ಒಂದು 4-5 ಜನ. ನನ್ನ ತಂಗಿಯ ತುಂಬ ಪ್ರಾಣ ಸ್ನೇಹಿತೆಯರು ಅಂತ ಹೇಳ್ಬೋದು, ತುಂಬ ವರ್ಷದವರು. ಸೊ ಹಾಗಾಗಿ ನಂಗೆ ಚಿಕ್ಕ ವಯಸ್ಸಿಂದಾನು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳಿ ಅಭ್ಯಾಸ ಇತ್ತು. ಅವ್ರ ಮನೆಗೆ ಹೋದ ತಕ್ಷಣ, ನೀನು ಇವತ್ತು ನಗ್ನಗ್ತಾ ಇರಬೇಕು, ಹಿಂಗೆಲ್ಲ ನೀನು ಸಪ್ಪಗಿರಬೇಡ ಅಂತ ಹೇಳಿ, ಬಾ ಇವತ್ತು ನಮ್ಮ ಜೊತೆ ನೀನು ಲಲಿತಾ ಸಹಸ್ರನಾಮ ಹೇಳ್ತೀಯ, ಹೇಳು ಇವತ್ತು ಹಬ್ಬ ಬಂದಿದ್ಯಾ ಅಂದ್ಲು. ಅಲ್ಲಿಂದ ಶುರುವಾಯಿತು ನೋಡಿ ಮಂಜು ಅವರೇ.
ಕೂತ್ಕೊಂಡು ಅವತ್ತು ಲಲಿತಾ ಸಹಸ್ರನಾಮ ಹೇಳಿದ ತಕ್ಷಣ ನನ್ಗೆ ಇಷ್ಟು ನೀನು ಹೇಳೋಷ್ಟು ಬರಲ್ಲ, ನನಗೂ ಹೇಳ್ಕೊಡು ಅಂತ ಫಸ್ಟ್ ನನ್ನ ತಂಗಿ ಕೇಳಿದ್ಲು. ಅವಳ ಜೊತೆಗೆ ಅವಳ ಸ್ನೇಹಿತರು ಇದ್ರಲ್ಲ, ನಾವು ಹೇಳ್ತೀವಿ ರೂಪ, ಪರವಾಗಿಲ್ಲ, ನಮಗೂ ಒಂದ್ಸತಿ ನಮ್ಮನ್ನು ಜಾಯಿನ್ ಮಾಡ್ಕೊಳ್ಳಿ ಅಂತ. ಅವತ್ತು ಅಂತ ಸುಮುಹೂರ್ತದಲ್ಲಿ ಅವ್ರ ಮನೆ ಲಲಿತಾ ಸಹಸ್ರನಾಮ ಶುರುವಾಯ್ತು. ಹೇಳಿದ ತಕ್ಷಣ ಅವ್ರಿಗೂ ಅದು ಇದು ಹಾಡುಗಳು ಬರ್ತಿತ್ತು, ಹಾಡು ಹೇಳಕ್ ಶುರು ಮಾಡಿದ್ರು. ಇಲ್ಲ ಹೇಳಿ ಒಂಥರ ಖುಷಿ ಕೊಡ್ತು ಮನ್ಸಿಗೆ. ಅಯ್ಯೋ ಇದೇನಿದು, ಇಷ್ಟು ಚೆನ್ನಾಗಿ ಲಲಿತಾ ಸಹಸ್ರನಾಮ ಬುಕ್ ನೋಡ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ, ಹಾಡು ಹೇಳ್ತಾ ಇದೀವಿ. ಹಂಗಂದ ತಕ್ಷಣ ಪ್ರತಿಯೊಬ್ರು ಶುರು ಮಾಡಿದ್ರು, ನಾವಿರೋ 5 ಜನ, ನಾಳೆ ನಮ್ಮನೆಗೂ ಬಂದು ನೀವು ಈ ತರ ಹೇಳ್ತೀರಾ, ನಮ್ಮನೆಗೆ ಬನ್ನಿ ಅಂತ. ನಾವು 5 ಜನ ಇದ್ದಿದ್ದವಾಗ. ಒಬ್ರು ಅನಿತಾ ರಾಜ್ ಅಂತ, ಇನ್ನೊಬ್ರು ಶೀಲಾ ಆನಂದ್, ಶೈಲಾ ರವಿ, ಸುಜಾತ ಸುಶೀಲು, ನನ್ನ ತಂಗಿ ವೀಣಾ ಶ್ರೀಧರ್. ಇಷ್ಟೇ 6 ಜನ ಮಂಜುಮಾ ಇದ್ದಿದ್ದು ಅಷ್ಟೇ. ಹಂಗೆ ಆ ದಸರಾದಲ್ಲಿ ಒಬ್ರು ಮನೆಗೆ ಶುರು ಮಾಡಿದ್ರು. ನೀವು ಪಾರಾಯಣ ಮಾಡೋದ್ ನೋಡಿ ಅವ್ರಿಗೆ ಇನ್ಸ್ಪೈರ್ ಆಯ್ತು. ಹೌದು, ನನಗೂ ಅಷ್ಟೇ ಏನೋ ಒಂಥರ ಮಂಕಾಗಿ ಒಂಥರ ಆತರ ಪೆದ್ ನಂಗೆ ಇದ್ದೋಳು ಏನೋ ಒಂಥರ ನನ್ಗೆ ಹುಮ್ಮಸ್ ಬಂತು. ನೋಡ್ದ್ಯಾ, ನನ್ನಲ್ಲೂ ಏನೋ ದೇವ್ರ ಒಂದ್ ಶಕ್ತಿನ ತುಂಬಿದಾನೆ. ಇವತ್ತು ನಾನು ಕಲ್ತು ಇವತ್ತು ಪ್ರತಿಯೊಂದು ಒಬ್ರ ಮನೇಲಿ ನಾನು ಹೇಳ್ತಿದ್ದೀನಿ. ಹೇಳ್ತಾ ಹೌದಲ್ವಾ, ನೆಕ್ಸ್ಟ್ ಇದೇ ತರ ನಾವು ಮಾಘ ಸ್ನಾನಕ್ಕೆ ಹೋಗ್ತಾ ಇದ್ವಿ ಪ್ರತಿ ವರ್ಷ. ಮಾಘ ಸ್ನಾನದಲ್ಲಿ ಅಲ್ಲಿ ವಿಷ್ಣು ಪಾರಾಯಣ ಮಾಡಿ ಒಬ್ರಿಗೊಬ್ರು ಮುತ್ತೈದೆಯರ ಅರ್ಶನ ಕುಂಕುಮ ಕೊಟ್ಕೊಂಡು ಬಂದು ಇವತ್ತಿಗೂ ಅದೇ ವಾಡಿಕೆ ನಡೀತಾ ಇದೆ. ಇವತ್ತಿಗೂ ಆಯ್ತು 20-21 ವರ್ಷ ಆಗೋಯ್ತು, ನಡೀತಾ ಇದೆ. ಹಂಗಿರುವಾಗ ವಿಷ್ಣು ಸಹಸ್ರನಾಮನ ನೀನ್ ಯಾಕೆ ಹೇಳ್ಕೊಡ್ಬಾರ್ದು, ನಮ್ಗೆ ಅಲ್ಲೂ ಸಹಾಯ ಆಗತ್ತೆ ಅಂತ ಶುರುವಾಯ್ತು. ಹಂಗೆ ವಿಷ್ಣು ಸಹಸ್ರನಾಮ ಶುರು ಮಾಡಿದ್ವಿ. ಆವಾಗ ಹೇಳ್ತಾ ನನ್ ಮನ್ಸಿಗೆ ಬಂತು, ನಾವ್ ಯಾಕೆ ಇದನ್ನೇ ಒಂದು ತಂಡ ಮಾಡ್ಕೊಂಡು, ನಾವ್ ಯಾಕೆ ಇದನ್ನ ಒಂದು ಧರ್ಮನ, ನಮ್ಮ ಸಂಸ್ಕೃತಿನ ಪ್ರತಿಯೊಂದು ಮನೆಯಲ್ಲೂ ನಾವ್ ಯಾಕೆ ಹಂಚಿ ನಾವು ಎಲ್ರ ಜೊತೆ ಹಂಚ್ಕೋಬಾರ್ದು ಅಂತ ನನ್ನ ಮನ್ಸಿಗೆ ಬಂದು ಅವತ್ತಿಂದ ಶುರು ಮಾಡಿದ್ವಿ. ಒಂದಷ್ಟು ಹಾಡುಗಳು ಎಲ್ಲ ಭಕ್ತಿಗೀತೆಗಳು ಗೊತ್ತಿತ್ತು. ತುಂಬಾ ಒಂಥರ ಮುಗ್ಧತೆಯಿಂದ ಪಾಪ ಎಷ್ಟು ಖುಷಿಯಾಗಿ ಇಲ್ಲ ನಾವು ಬರ್ತೀವಿ, ಒಂದು ತಂಡ ಸ್ಥಾಪನೆ ಮಾಡೋಣ ಅಂತ ಹೇಳಿ ಅವತ್ತಿಂದ ಶುರುವಾಯ್ತು. ಬರ್ತಾರೆ, ಎಷ್ಟು ಖುಷಿ ಆಗತ್ತೆ. ಎಲ್ರು ನೋಡಿದ್ರೆ ಏನೇ ಇರ್ಲಿ ಮನೆಯಲ್ಲಿ ಬರ್ಬೇಕು ಅಥವಾ ಬರಕ್ಕಾಗಲ್ಲ ಅಂದ್ರೆ ಮುಂಚೆ ತಿಳಿಸ್ತಾರೆ, ಹೇಳಿ ಸಂತೋಷವಾಗಿ ಬರ್ತಾರೆ. ನಾನು ಅದೇ ಒಂದು ಹುಮ್ಮಸ್ಸಿಂದ ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀನಮ್ಮ, ಇವತ್ತುವರೆಗೂ ನಡ್ಕೊಂಡು ಬಂದಿದೆ. ಸೊ ಹಂಗಾಗಿ ಒಂದು 2 ವರ್ಷ ಆಯ್ತು ಅಂತ ಅನ್ಕೋತೀನಿ. ನೀವು ಕೇಳಿದ್ರಲ್ಲ ಮಂಜುಮಾ, ಹೇಗೆ ಶ್ರೀಶಕ್ತಿ ಪಾರಾಯಣ ತಂಡ ಅಂತ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಹೇಳ್ಬಿಡ್ತೀನಿ. ನಾವು ಇದು ಓಂಕಾರ ಹಿಲ್ಸ್ಗೆ ಹೋದ್ವಿ. ಬೆಳಗಿನ ಸ್ಲಾಟ್ ಕೊಟ್ಟಿದ್ರು. ನಮ್ದು ಪಾರಾಯಣ ಎಲ್ಲ ಮುಗೀತು ಇನ್ನೇನು ಹೊರಡ್ಬೇಕು, ಯಾರೋ ದೇವಸ್ಥಾನದವ್ರು ಬಂದು ಕರೆದ್ರು, ನಿಮ್ಮನ್ನ ಗುರುಗಳು ಕರೀತಾ ಇದ್ದಾರೆ ಬರ್ಬೇಕಂತೆ ಅಂತ. ಇಷ್ಟು ಜನದ ಮಧ್ಯ ನಮ್ಮನ್ನ ಕರೀತಾ ಇದ್ದಾರೆ ಅನ್ನೋದು ಇನ್ನ ಒಂಥರ ಸಂತೋಷ ಆಗೋಯ್ತು. ಹೋದ್ವಿ, ಅವರು ಕರೆದು ಅವ್ರು ಮುಂದೆನೆ ಕೂಡ್ಸ್ಕೊಂಡ್ರು, ನಮ್ಮ ಗುಂಪನ್ನ ಪೂರ್ತಿ ಕೂಡ್ಸ್ಕೊಂಡ್ರು. ಅವ್ರ ಹೆಸರು ಶ್ರೀ ಶಿವಪುರಿ ಸ್ವಾಮೀಜಿ ಅಂತ. ಕೂಡ್ಸ್ಕೊಂಡು ನೀವಲ್ಲಿ ಹೇಳಿದ್ರಲ್ಲ, ಇಲ್ಲಿ 1-2 ಹಾಡು ಹೇಳಿ, ತುಂಬಾ ಚೆನ್ನಾಗಿ ಹೇಳಿದ್ರಿ, 2 ಹಾಡು ಹೇಳಿ ನನ್ನ ಮುಂದೆ ಅಂತ. ಸರಿ, ಹೇಳಿದ ತಕ್ಷಣ ತುಂಬಾ ಸಂತೋಷ ಪಟ್ರು. ಆಮೇಲೆ ಕರೆದು ನಮಗೆಲ್ಲ ಒಂದು ಸರ್ಟಿಫಿಕೇಟ್ ತರ ಕೊಟ್ಟು, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಾ, ಮುಂದುವರ್ಸ್ಕೊಂಡು ಹೋಗಿ, ಏನು ನಿಮ್ಮ ಗುಂಪಿನ ಹೆಸರೇನು, ನಿಮ್ಮ ತಂಡದ ಹೆಸರೇನು ಅಂತ ಕೇಳಿದ್ರು. ಏನೂ ಇಟ್ಕೊಂಡೇ ಇರಲಿಲ್ಲ ನಾವು, ಏನು ಹೇಳೋದು. ನಾನಂದೆ, ಗುರುಗಳೇ ನಾವು ಏನು ನಮ್ಮ ತಂಡದ ಹೆಸರು ಏನು ನಾವು ಇಟ್ಕೊಂಡಿಲ್ಲ, ನಿಮ್ಮ ಆಶೀರ್ವಾದ, ನೀವೇ ಒಂದು ಹೆಸರಿಟ್ಟು ನಮ್ಗೆ ಆಶೀರ್ವಾದ ಮಾಡ್ಬೇಕು, ಇವತ್ತು ನಮ್ಮ ತಂಡಕ್ಕೆ ಒಂದು ಹೆಸರು ಕೊಡಬೇಕು ಅಂತ ಕೇಳಿದೆ ನಾನು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಇಷ್ಟು ಜನ ಮುತ್ತೈದೆಯರು ಎಲ್ಲರೂ ಒಂಥರ ತ್ರಿಮಾತೆಯ ಸ್ವರೂಪ ಆಗಿದ್ದೀರಾ ಒಬ್ಬೊಬ್ರು. ನಿಮ್ ಒಂದು ಶಕ್ತಿ, ಹೆಣ್ಣು ಅಂದ್ರೇನೆ ಒಂದು ಶಕ್ತಿ. ಸೊ ಹಂಗಾಗಿ ಶ್ರೀ ಶಕ್ತಿ ಪಾರಾಯಣ ತಂಡ ಅಂತ ಇಟ್ಕೊಳ್ಳಿ ಅಂದ್. ಅದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಹೇಳಿದ್ರು ಅಂದ್ರೆ, ಶ್ರೀ ಅಂದ್ರೆ ಲಕ್ಷ್ಮಿ, ಶಕ್ತಿ ಅಂದ್ರೆ ಪಾರ್ವತಿ, ಮತ್ತೆ ಪಾರಾಯಣ ಅಂದ್ರೆ ಸಾಹಿತ್ಯ, ಅದಿನ್ನೇನು ಅಲ್ಲ ಸರಸ್ವತಿ. ಸೊ ಶ್ರೀ ಶಕ್ತಿ ಪಾರಾಯಣ ತಂಡ, ತ್ರಿಮಾತೆಯ ಸ್ವರೂಪ 3 ಸೇರ್ಕೊಳ್ಳುತ್ತೆ. ಸೊ ಹಿಂಗಾಗಿ ಶ್ರೀ ಶಕ್ತಿ ಪಾರಾಯಣ ತಂಡ ಅಂತ ಅವರು ಹೆಸರಿಟ್ಟು ಆಶೀರ್ವಾದ ಮಾಡಿದ್ರಮ್ಮ. ಇವತ್ತುವರೆಗೂ ಅದೇ ನಡ್ಕೊಂಡ್ ಬರ್ತಾ ಇದೆ. ತುಂಬಾ ಅದ್ಭುತವಾಗಿ ಹೆಸರಿಟ್ಟಿದ್ದಾರೆ ಗುರುಗಳು, ಅರ್ಥಪೂರ್ಣವಾಗೂ ಇದೆ. ಹೌದು ಮಂಜುಮಾ, ಹೌದು. ಈಗ ನೀವು ಈ ಪಾರಾಯಣ ತಂಡ ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ಆಯ್ತು, 2015 ಅಂತ ಹೇಳ್ದೆ ಅಲ್ವಾ, 10 ವರ್ಷ ಆಯ್ತು. ಬಟ್ ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ಬೆಳಕಿಗೆ ಬಂದಿದ್ದು ಒಂದು 6 ವರ್ಷದಿಂದ ಅಂತೂ. ತುಂಬಾನೇ ಒಂದೊಂದು ಹೆಜ್ಜೆ ಮುಂದಿಟ್ಟು ಎಲ್ಲಾ ದೊಡ್ಡ ಸೆಲೆಬ್ರಿಟೀಸ್ ಮನೆಯಲ್ಲೂ ಇವತ್ತಿಗೂನು 5-6 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡೀತಾನೇ ಬರ್ತಾ ಇದೆ ಮಂಜುಮಾ, ಇವತ್ತುವರೆಗೂ ನಡೀತಾನೆ ಇದೆ. ಸೆಲೆಬ್ರಿಟೀಸ್ ಮನೆಗಳಲ್ಲೂ ಹೌದು. ಅಂದ್ರೆ ಈ 10 ವರ್ಷದ ಒಂದು ಪ್ರಯಾಣದಲ್ಲಿ ನಿಮ್ಗೆ ಮರೆಯಕ್ ಆಗದಿರೋಂಥದ್ದು ಯಾವ್ದಾದ್ರು ಕ್ಷಣ ಇದೆಯಾ? ಅದನ್ನ ಹಂಚ್ಕೊಳ್ಳಿ. ಬೇಕಾದಷ್ಟಿದೆ, ಹೇಳ್ತಾ ಹೋದ್ರೆ ಟೈಮ್ ಸಾಲಲ್ಲ. ಆದ್ರೆ ತುಂಬಾ ಮನಸ್ಸಿಗೆ ಹತ್ರ ಆಗಿರುವಂಥದ್ದು ಹೇಳ್ತೀನಿ. PC ಮೋಹನ್ ಅಂತ ಕೇಳಿರ್ಬೋದು ನೀವು, ಅವರು MP ಆಗಿದ್ದಾರೆ ಸೆಂಟ್ರಲ್ ಅಲ್ಲಿ. ಸೊ ಅವ್ರು ಬಂದು ನನ್ನ ಗಂಡನ ಸ್ಕೂಲ್ ಮೇಟ್. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಯಜಮಾನ್ರು ಹೇಳಿದ್ರು, ನನ್ನ ಹೆಂಡತಿದ್ದು ಒಂದು ಗ್ರೂಪ್ ಇದೆಯಪ್ಪ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹಬ್ಬ ಹರಿದಿನಗಳಿದ್ರೆ ಹೇಳಿ ಬರ್ತಾರೆ ಅಂತ ಹೇಳಿದ್ರು.
ಸೊ ಹಾಗಾಗಿ ಅವ್ರು ಫಸ್ಟ್ ಟೈಮ್ ನಮ್ಮನ್ನ ಕರೆದ್ರು. ಅವ್ರ ಗಂಡ ಹೆಂಡತಿ ಎಷ್ಟು ಅವ್ರಿಗೆ ನಾನು ಇಲ್ಲಿಂದಾನೇ ಮನಸ್ಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ. ಎಷ್ಟು ಡೌನ್ ಟು ಅರ್ತ್ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಮಂಜುಮ್ಮ ಹೋದ್ರೆ. ಒಂದೇ ಒಂದು ಚೂರು ಆ ಒಂದು ಗತ್ತು ಆ ಇದು ಹುಡುಕಿದ್ರು ಸಿಗಲ್ಲ. ಅಷ್ಟು ಪ್ರೀತಿಯಿಂದ ಇವತ್ತಿಗೂ ಅವ್ರ ಮನೆಗೆ 5 ವರ್ಷದಿಂದ ಹೋಗ್ತಾ ಇದೀವಿ. ಇವತ್ತಿಗೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಹೋದ್ರೆ. ಸೊ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ದೇವಿ ಪಾರಾಯಣ, ದಸರಾದಲ್ಲಿ ದೇವಿ ಪಾರಾಯಣ ಆಯ್ತು. ಒಂದು ಮುಗಿದಿದ ತಕ್ಷಣ ಎಲ್ಲರೂ ಪರಿಚಯ ಮಾಡ್ಕೊಂಡ್ವಿ. ಮಗಳಿದ್ರು, ಮಗಳಿಗೆ ಮದುವೆ ಸೆಟ್ ಆಗಿತ್ತು ಅವ್ರ ಮನೇಲಿ. ಸರಿ ಕರೆದ್ರು, ಈ ತರ ಮದುವೆ ಸೆಟ್ ಆಗಿದೆ ಎಲ್ಲಾನು. ಸರಿ ಎಲ್ಲ ಪಾರಾಯಣ ಮುಗಿದು ಇನ್ನೇನು ಹೊರಡೋ ಟೈಮ್ಗೆ ಅವರು PC ಮೋಹನ್ ಅವ್ರ ಹೆಂಡತಿ ಶೈಲಾ ಅಂತ ಅವರು ನಮ್ಮ ಹತ್ರ ಹಂಚ್ಕೊಂಡ್ರು. ಏನಿಲ್ಲ, ನಾವು ಮದುವೆಗೆ ಎಲ್ಲ ಇದು ಇನ್ವಿಟೇಷನ್ ಕೊಡಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲ ನಡೀತಾ ಇದೆ. ಆದರೆ ಯಾಕೋ ಮೋದಿ ಅವ್ರದ್ದು ನಮಗೆ ಇದುವರೆಗೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ನಮಗೆ. ಅದೊಂದು ಸ್ವಲ್ಪ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಒಂಥರ ಬಾಧಿಸ್ತಾ ಇದೆ. ಸಿಕ್ಕಿದ ತಕ್ಷಣ ನಾವು ಹೋಗಿ ಕೊಡಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಇರುತ್ತೆ, ಅವ್ರು ಎಷ್ಟೇ MP ಆದ್ರೂ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗ್ಬೇಕಾಗಿರತ್ತೆ. ಸೊ ಇಡೀ ಫ್ಯಾಮಿಲಿ ಹೋಗ್ಬೇಕು ಅಂತಿದೀವಿ ಅಂತ. ಇಲ್ಲ, ದೇವ್ರು ಇಷ್ಟು ಚೆನ್ನಾಗಿ ನೀವು ಇಷ್ಟು ನಂಬ್ಕೊಂಡು ಇಷ್ಟೆಲ್ಲ ಎಂಕರೇಜ್ ಮಾಡ್ತೀರಾ, ಒಳ್ಳೇದಾಗತ್ತೆ ಬಿಡಿ ಅಂತ ಹೇಳಿ ಬಂದ್ಬಿಟ್ವಿ. ನಾವು ಬಂದಿದೀವಿ ಸಾಯಂಕಾಲ, ಅವ್ರ ಫೋನ್ಗೆ ಮೆಸೇಜ್ ಬಂದಿದೆ, ಅಪಾಯಿಂಟ್ಮೆಂಟ್ ಸಿಕ್ತು ಅಂತ. ಎಷ್ಟು ಸಂತೋಷವಾಗಿ ಫೋಟೋ ಸಮೇತ ನಮ್ಮ ಜೊತೆ ಎಲ್ಲ ಹಂಚ್ಕೊಂಡ್ರು. ನೀವು ಬಂದು ಹೋದ್ಗಳಿಗೆ ಎಷ್ಟು ಚೆನ್ನಾಗಿತ್ತಮ್ಮ, ನಮಗೆ ಅಪಾಯಿಂಟ್ಮೆಂಟ್ ಟೈಮು ಫಿಕ್ಸ್ ಮಾಡಿ ಕೊಟ್ರು. ನಾವೆಲ್ಲ ಹೋಗಿ ಇದು ಇನ್ವಿಟೇಷನ್ ಕೊಟ್ಟು ಬಂದ್ವಿ ಅಂತ ಹೇಳಿ ಅದೊಂದು ಮರೆಯಕ್ಕಾಗಲ್ಲ. ಇನ್ನೊಂದೇನು ಅಂದ್ರೆ ನಮ್ಮ ತಂಡ ಎಲ್ಲೇ ಹೋದ್ರೂ ಒಳ್ಳೇದಾಗ್ಬಿಡುತ್ತೆ ಅನ್ನೋದು ಅಷ್ಟೇ ಅಲ್ಲ, ಒಳ್ಳೇದಾಗೇ ಆಗುತ್ತೆ. ಯಾಕಂದ್ರೆ ನಾನು ಗಟ್ಟಿಯಾಗಿ ಒಂದು ಸಂಕಲ್ಪ ಮಾಡೇ ನಾವು ಒಬ್ರು ಮನೆಗೆ ಕಾಲಿಡ್ತೀವಿ, ಅದು ಬೇರೆ. ಬಟ್ ಒಳ್ಳೇದಾಗುತ್ತೆ. ಆದರೆ ಇನ್ನೂ ಒಂಥರ ಏನು ಅಂದರೆ, ಒಂದು ಸಣ್ಣ ಎಕ್ಸಾಂಪಲ್, ಒಬ್ರು ಹೋಸ್ಟ್ ಮನೆಗೆ ಹೋಗಿದ್ವಿ. ಸರಿ ಹೋದಾಗ ಯೂಶಲ್ ಆಗಿ ಲಲಿತಾ ಸಹಸ್ರನಾಮ ಪಾರಾಯಣಕ್ಕೆ ಕರೆದಿದ್ದವ್ರ ಮನೇಲಿ. ಸರಿ ಹೋದ್ವಿ, ಕೂತಿದ ತಕ್ಷಣ ಎಲ್ಲರೂ ಕಾಫಿ ಕೊಡ್ತಾರೆ, ತಿಂಡಿ ಆಯಿತು, ಈ ಥರ ಎಲ್ಲ ಕೆಳಗಡೆ ಕೂತು ಇನ್ನೇನು ಶುರು ಮಾಡಬೇಕು, ದೇವ್ರ ದೀಪ ಹಚ್ಚಿದ್ರು, ಎಲ್ಲ ಆಯಿತು. ಯಾಕೋ ಗೊತ್ತಿಲ್ಲ ಮಂಜುಮಾ, ಅವತ್ತು ಏನೋ ಒಂಥರ ಇರ್ಸು ಮುರ್ಸು ಅಂತಾರಲ್ಲ, ಆ ಥರ ಆಗ್ತಿದೆ ನನಗೆ. ಫಸ್ಟ್ ಅದೇ ಲಾಸ್ಟ್ ಆಗಿದ್ದು ನನ್ಗೆ. ಆದ್ಮೇಲೆ ಇನ್ಯಾವತ್ತೂ ಎಲ್ಲೂ ಆಗಿಲ್ಲ. ಒಂಥರ ಇರ್ಸು ಮುರ್ಸು ಆಗ್ತಾ ಇದೆ, ಸಿಕ್ಕಾಪಟ್ಟೆ ಬೆವರು ಬರ್ತಾ ಇದೆ ಅವ್ರ ಮನೇಲಿ ಹೋದಾಗ. ಸರಿ ಯೂಶಲ್ ಆಗಿ ಆಯ್ತು, ಶುರು ಮಾಡಕ್ಕಿಂತ ಮುಂಚೆ ಒಂದು ಶ್ರುತಿ ಪೆಟ್ಟಿಗೆ ಆನ್ ಮಾಡ್ಕೊಂಡು ಓಂ ಹೇಳ್ತೀವಿ. ಓಂ ಹೇಳಿ ಲಲಿತಾ ಸಹಸ್ರನಾಮ ಮುಂಚೆ ಒಂದು ಗಣೇಶನ್ನ ನೆನ್ಸ್ಕೊಳ್ಳೋದು ನಿಮ್ಗೆ ಗೊತ್ತು. ಒಂದು ಗಣಪತಿ ಹಾಡ್ಬಿಟ್ಟು ಸಾಕಿ ಹೇಳ್ತೀವಿ ಲಲಿತಾ ಸಹಸ್ರನಾಮ ಶುರು ಮಾಡಕ್ ಮುಂಚೆ. ಅರುಣ ಕರುಣ ತರಂಗಿತಾಕ್ಷಿ ಹೇಳಿ ನಾವು ಸಹಸ್ರನಾಮನ ಶುರು ಮಾಡ್ಕೊಂಡು ಹೋಗೋದು. ಅವತ್ತು ಕೂತಿದ್ದೀನಿ, ಒಂಥರ ಹಿಂಸೆ ಆಗ್ತಾ ಇದೆ, ಬೆವ್ತು ಬೆವರ್ತಾ ಇದ್ದೀನಿ. ಸರಿ ಕೂತಿದ್ದವಳು ಇದ್ದಕ್ಕಿದ್ದಂಗೆ ಗಣಪತಿ ಹಾಡ್ಬೇಕು. ಹಾಡಿದ ತಕ್ಷಣ ಯೂಶಲ್ ಆಗಿ ಸಾಕಿ ಶುರು ಮಾಡ್ಬೇಕಲ್ಲ, ಅದನ್ನ ಬಿಟ್ಬಿಟ್ಟು ಲಲಿತಾ ಸಹಸ್ರನಾಮ ಸ್ಟಾರ್ಟ್ ಮಾಡ್ಬಿಟ್ಟೆ. ನನ್ನ ಶಿಷ್ಯಂದ್ರಲ್ಲ, ಅಯ್ಯೋ ರೂಪಕ್ಕ ಏನಾಯ್ತು, ನೀವು ಸಾಕಿನೇ ಹೇಳಿಲ್ಲ. ಯಾಕೋ ಒಂಥರ ಮಂಕ್ ಆಗಕ್ಕೆ ಶುರು ಆಗೋಯ್ತು. ಸರಿ ಆಯ್ತು, ಎದ್ದು ನಿಂತ್ಕೊಂಡು ಸರಿ ಸಾರಿ ಅಂತ ಹೇಳಿ ಮತ್ತೆ ಹೇಳಿ ಶುರು ಮಾಡಿ ಮುಗಿಸಿದ್ವಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಸರಿ ಹೋಯ್ತು. ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡ್ವಿ, ಮತ್ತೆ ಹಾಡುಗಳು ಹೇಳಕ್ ಶುರು ಮಾಡಿದ್ಮೇಲೆ ಸರಿ ಹೋಯ್ತು. ಬಲಗಡೆಯಿಂದ ಪ್ರಸಾದನೂ ಆಯ್ತು, ಹೂವು ಬಿದ್ದು ಓಕೆ, ಎಲ್ಲ ಸರಿ ಹೋಯ್ತು. ಮುಗಿಸಿ ಬಂದಾದ್ಮೇಲೆ ಫೋನ್ ಬಂತು ನಮಗೆ ಮಾರನೇ ದಿವಸ. ನಾವು ಪಾರಾಯಣ ಮುಗಿಸಿ ಬಂದಿದ್ದೀವಿ, ಅವ್ರ ಯಜಮಾನ್ರು ಅವ್ರ ಮನೆಯಲ್ಲಿ ಜ್ಞಾನ ತಪ್ಪಿ ಬಿದ್ದುಬಿಟ್ಟಿದ್ದಾರೆ. ಅವ್ರಿಗೆ ಆಕ್ಚುಲಿ ಹುಷಾರಿರ್ಲಿಲ್ಲ, ಅದು ನಡೀತಿತ್ತು. ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಸಮಥಿಂಗ್ ಏನೋ ಇತ್ತು, ನಡೀತಿತ್ತು. ಅದು ಒಂಥರ ಸೀರಿಯಸ್ ಆಗಿ ತಲೆ ಸುತ್ತು ಬಿದ್ದ್ಬಿಟ್ಟಿದ್ದಾರೆ, ಜ್ಞಾನ ಹೊಟ್ಟೋಗಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನೋಡಿದ್ರೆ ಅದು ಇನ್ನೇನೋ ಮಲ್ಟಿಪಲ್ ಆಗಿ ಇನ್ನೇನೋ ಜೀವನೇ ಹೋಗೋ ಅಂಥದ್ದು ಇನ್ನೇನೋ ಆಗ್ಬಿಟ್ಟಿದೆ. ಕಡೆಗೆ ಅಡ್ಮಿಟ್ ಮಾಡಿ ದೊಡ್ಡದಾಗಿ ಒಂದು ತಿಂಗಳಾನ್ಗಟ್ಲೆ ಸುತ್ತಿ ಎಲ್ಲ ಮಾಡಿ ಇವತ್ತು ಚೆನ್ನಾಗಿದ್ದಾರೆ. ಸೊ ಅದು ನಿಮಗೆ ಸೆನ್ಸ್ ಆಗಿದೆ. ನಾನು ಹೇಳೋದೇನು ಅಂದ್ರೆ, ನಾವು ಹೋದ ಕಡೆ ಎಲ್ಲ ತಕ್ಷಣ ಒಳ್ಳೇದಾಗ್ಬಿಡತ್ತೆ. ಹುದುಗಿರೋ ಅಂತ ಸಮಸ್ಯೆಗಳು ಹೊರಗೆ ಬರುತ್ತೆ ಅಷ್ಟೇ ನಾನು ಹೇಳೋದು. ಅದು ಬಂದು ಅದು ಸಾಲ್ವ್ ಆಗೋಗತ್ತೆ. ಅದನ್ನ ನಾನು ಎದೆ ತಟ್ಕೊಂಡು ಹೇಳ್ಬಲ್ಲೆ. ಎಷ್ಟೋ ನೋಡಿದೀನಿ, ನಂಗೆ ಇದು ಮರೆಯಕ್ಕಾಗದೆ ಇರೋಂಥದ್ದು ಒಂದು. ಸೊ ಗೊತ್ತಾಗ್ಬೇಕು. ಯಾಕಂದ್ರೆ ಅಯ್ಯೋ ಇದೇನು ಇವ್ರು ಬಂದ್ ಹೋದ ತಕ್ಷಣ ಸಮಸ್ಯೆ ಹುಟ್ಟಾಕ್ಬಾರ್ದು ಅಂತಲ್ಲ, ಗೊತ್ತೇ ಇರಲ್ಲ. ಎಷ್ಟೋ ದಿನ ನಮ್ಮನೇಲೆ ನಮ್ಗಿರೋ ಸಮಸ್ಯೆನೇ ಗೊತ್ತಿರಲ್ಲ, ಅದು ಹೊರಗೆ ಬರುತ್ತೆ. ಬಂದಾಗ ಏನ್ ಮಾಡ್ಬೇಕು, ನಾವು ವಾಸಿ ಮಾಡ್ಕೊಳ್ಳೋ ಲೆವೆಲ್ಗಿದ್ದಾಗ ನಮ್ಗೆ ಒಳ್ಳೇದಲ್ವಾ ಮಂಜುಮಾ? ಅದು ಅದರಿಂದ ಹಂಗೂ ಆಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ತುಂಬಾ ಧನ್ಯವಾದಗಳು. ಹೌನಪ್ಪ. ಅಂದ್ರೆ ಒಂದು ತುಂಬಾ ಇನ್ಸ್ಪೈರ್ ಆಗುತ್ತೆ ನೀವು ಹೇಳ್ತಾ ಇರೋದು ಕೇಳಿದಾಗ. ಅದು ಎಲ್ಲರಿಗೂ ಆ ಥರ ಫೀಲ್ ಆಗೋದಿಲ್ಲ. ಯಾಕೆಂದ್ರೆ ಆ ಸೆನ್ಸಿಂಗ್ ಬರಬೇಕು ಅಂದಾಗ ಎಷ್ಟು ದೈವಕ್ಕೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಅದು ಒಂದು ತಿಳಿಯುತ್ತೆ ಇಲ್ಲಿ.
ಅಷ್ಟು ಕನೆಕ್ಟ್ ಇದ್ರೇನೆ ನಿಮ್ಗೆ ಅಲ್ಲಿ ಹೋಗಿದ ತಕ್ಷಣ ಅದು ಸೆನ್ಸ್ ಆಗಿ ಆ ತರ ಅಫ್ಕೋರ್ಸ್ ನಿಜ. ಇನ್ನೊಂದೇ, ಇವತ್ತು ಮನೆಯಿಂದ ಹೊರಗೆ ಬರ್ಬೇಕು, ಒಂದ್ ಅಂಗಡಿಗೆ ಹೋಗ್ಬೇಕು ಅಂದ್ರೆ ದುಡ್ಡಿಲ್ದೆ ಏನು ಕೆಲಸ ಆಗಲ್ಲ ಇವತ್ತು. ಹೌದು. ನಾವು ದೇವ್ರನ್ನ ನಾವು ನಮ್ಮ ಜೀವನದಲ್ಲಿ ನಡ್ಕೊಂಡ್ ಬಂದಿರೋ ಅಂತ ನಮ್ಮ ಜೀವನದಲ್ಲಿ ಎಷ್ಟೋ ನಮ್ಗೆ ಗೊತ್ತಿಲ್ಲದೆ ನಾವು ತಪ್ಪುಗಳು ಮಾಡಿರ್ತೀವಿ, ಒಳ್ಳೇದು ಮಾಡಿರ್ತೀವಿ, ತಪ್ಪು ಕೆಲಸನೂ ಮಾಡಿರ್ತೀವಿ, ನಮ್ ಬೆನ್ನು ನಮಗ್ ಕಾಣಿಸಲ್ಲ. ಆ ಕರ್ಮನ ಕಳ್ಕೋಬೇಕು ಅಂದ್ರೆ ನಾವ್ ಏನೇ ಒಂದ್ ಕೆಲಸ ಮಾಡಿದ್ರು ನಿರ್ಮಲವಾದ ಮನಸ್ಸಿನಿಂದ, ಸ್ವಾರ್ಥ ಇಲ್ದೆ ಕೆಲಸ ಮಾಡ್ಬೇಕು. ನಮ್ಮಿಂದ ಏನು, ನಮ್ಮಿಂದ ಅವ್ರನ್ನ ಎಕ್ಸ್ಪೆಕ್ಟೇಷನ್ ಇಲ್ದಿರಾ ನಾವು ಕೆಲಸ ಮಾಡಿದ್ರೆ ಎಂಥವ್ರು ಕೇಳಿದ್ರು ದೇವ್ರು ನಮಗೆ ಆ ಕಾರ್ಯನ ನೆರವೇರಿಸ್ಕೊಡ್ತಾನೆ. ಅದು ನನ್ನ ದೃಢವಾದ ನಂಬಿಕೆ. ಇವಾಗ ಇಷ್ಟು ಜನ ನನ್ನ ಶಿಷ್ಯಂದ್ರಿದ್ದಾರೆ, ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಏನೂ ಇಲ್ಲ. ನಾವು ಒಂದು ಸಮರ್ಪಣಾ ಭಾವದಲ್ಲಿ ದೇವ್ರಿಗೆ ಹೇಳಿ ನಾವು ಒಂದೊಂದು ಹೆಜ್ಜೆ ಹತ್ರ ಆಗ್ತಾ ಇದೀವಿ ಅಷ್ಟೇ. ಅವ್ರು ಯಾರು ಅಂತಾನೆ ನಮಗ್ ಗೊತ್ತಿರಲ್ಲ ಅಲ್ವಾ ಮಂಜುಮ್ಮ? ಇವಾಗ ಯಾರು ಅಂತಾನೆ ಗೊತ್ತಿರಲ್ಲ, ದೇವ್ರು ನಿಮ್ಮನ್ನ ಒಂದ್ ಕಡೆ ಹಾಕದ. ನಿಜ. ಆತರ ನಮ್ಮ ತಂಡದ ಮೂಲಕ ನಾವು ಅಲ್ಲಿಗೆ ಹೋದಾಗ ಅವ್ರು ಏನು ಯಾರು ಅಂತ ಗೊತ್ತಿಲ್ಲದೆ ಅವ್ರ ಸಮಸ್ಯೆ ಏನಿದೆ ನಾವು ಅವ್ರ ದೇವ್ರೇ ಅವ್ರ ಪರಿಹಾರ ಕೊಡ್ಸು, ಅವ್ರಿಗೆ ಆ ಸಮಸ್ಯೆಗಳೆಲ್ಲ ದೂರ ಆಗ್ಲಿ ಅಂತ ನಾವು ಯಾವ ಸ್ವಾರ್ಥನೂ ಇಲ್ಲದೆ ನಾವು ಫಸ್ಟ್ ಆಫ್ ಆಲ್ ನಾವು ಏನು ದುಡ್ಡೇ ತಗೊಳಲ್ಲ. ಬಂದು ನಾವು ಪಾರಾಯಣ ಮಾಡೋದಕ್ಕೆ ಏನು ತಗೊಳಲ್ಲ. ಏನು ನಾವು ಕೇಳೋದು ಒಂದು ಕನ್ವೇಯನ್ಸ್ ಅಷ್ಟೇ. ದೂರದಿಂದ ಬರ್ಬೇಕು, ಮನೇಲಿ ಕೇಳ್ತಾರೆ ಏನ್ ದಿನ ದಿನ ಹೋಗ್ತೀವಿ ಅಂತ ಮನೆಯವ್ರಿಗೆ ಆನ್ಸರ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ಕನ್ವೇಯನ್ಸ್ ತಗೊಂಡು ನಾವು ಹೇಳ್ ಬರ್ತೀವಿ. ಸೊ ಹಿಂಗ್ ಇಟ್ಕೊಂಡು ನಾವು ಆ ನಂಬಿಕೆಯಿಂದ ನಾವು ಒಬ್ರು ಮನೆಗೆ ಹೋದಾಗ ಆ ಕೆಲಸ ಖಂಡಿತ ಮಾಡೇ ಕೊಡ್ತಾನೆ ದೇವ್ರು. ಅದ್ ಯಾವತ್ತಿದ್ರು ಹಾಗೇ ಆಗತ್ತೆ. ಸ್ವಲ್ಪ ಇಂಚು ಮುಂಚೆ ಆಗ್ಬೋದು, ಇವಾಗವರೆಗೂ ಹೋಗಿರೋರ್ಗೆ ಎಲ್ಲಾರ್ಗೂ ಒಳ್ಳೇದಾಗಿದೆ. ಅಷ್ಟ್ ಮಾತ್ರ ನಾನು ದೇವ್ರಿಗೆ ಯಾವಾಗ್ಲೂ ಎಷ್ಟು ನಮಸ್ಕಾರ ಹೇಳಿ ಎಷ್ಟು ಪೂಜೆ ಮಾಡಿದ್ರು ಸಾಲದು. ನನ್ನನ್ನು ಇವತ್ತು ಇಲ್ಲಿ ಕೂಡ್ಸಿದ್ದಾನೆ ಅಂತ ಎಷ್ಟು ನನಗೆ ದಿನ ಬೆಳಗಾದ್ರೂ ನಾನು ಒಬ್ರ ಬಗ್ಗೆ ಒಬ್ರು ಧ್ಯಾನ ಮಾಡ್ಕೊಂಡು ಇವ್ರಿಗೆ ಒಳ್ಳೇದ್ ಮಾಡಪ್ಪ ಅಂತ ಕೇಳೇ ನಾನು ಪಾರಾಯಣಕ್ಕೆ ಹೊರಗಡೆ ಬರೋದು. ಸತ್ಯವಾದ ಮಾತು ಹೇಳಿದೀರಾ ಅಮ್ಮ. ಈಗ ಈ ಪಾರಾಯಣ ತಂಡವನ್ನು ಇಷ್ಟು ಭಕ್ತಿಯಿಂದ ಸತತವಾಗಿ ಒಂದು 10 ವರ್ಷಗಳ ಕಾಲವರೆಗೂ ನೀವು ಇವಾಗೂ ಇನ್ನು ಮುಂದುವರಿಸ್ತಾ, ಇಷ್ಟು ಭಕ್ತಿಯಿಂದ ಮುಂದುವರಿಸ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ಪ್ರೇರಣೆ ಏನು ಅಮ್ಮ? ಪ್ರೇರಣೆ ಅಂತ ಪದ ಬಂದ್ರೆ 1, 2 ಇಲ್ಲಮ್ಮ. ಇದು ಪೂರ್ತಿಯಾಗಿ ಒಂದು ಟೀಮ್ ವರ್ಕ್ ಅಂತ ಹೇಳ್ಬೇಕು. ಮೊದಲನೇದು ನಮ್ಮ ತಂಡದ ವ್ಯವಸ್ಥಾಪಕಿ ನನ್ನ ತಂಗಿ. ಯೂಶುವಲ್ ಆಗಿ ಏನೇ ಇದ್ರು ಪ್ರತಿಯೊಬ್ಬರಿಗೂ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅದು ಮೊಬೈಲಲ್ಲಿ ಒಂದು ಮೆಸೇಜ್ ಬರ್ತಾ ಇರುತ್ತೆ, ನೋಡ್ತಿರ್ತೀವಿ. ಬೆಳಗ್ಗೆ ಹೊತ್ತು ದೇವ್ರದ್ದು ಫೋಟೋ ಹಾಕಿ ಒಂದು ಒಳ್ಳೆ ಶುಭೋದಯದ ಒಂದು ಮೆಸೇಜ್ ಹಾಕಿರ್ತಾಳೆ. ಅಲ್ಲಿಂದ ಶುರುವಾಗುತ್ತೆ ನಮ್ದು. ಸೊ ನೋಡ್ತಾ ಇರ್ತೀವಲ್ವಾ, ಇವಾಗ ಎಲ್ಲಾದ್ರೂ ಪಾರಾಯಣ ಬುಕ್ ಆಯ್ತು ಅಂದಿದ ತಕ್ಷಣ ನಮ್ಗೆ ಎಲ್ಲಾರ್ಗೂ ಮೆಸೇಜ್ ಬರುತ್ತೆ ಫೋನ್ನಲ್ಲಿ, ಇಂಥ ದಿವಸ ಇಂಥ ಪಾರಾಯಣ, ಇಷ್ಟು ಜನ ಹೋಸ್ಟ್, ಇಷ್ಟು ಜನ ಕರೆದಿದ್ದಾರೆ, ನಾವ್ ಇಂಥ ದಿನ ಹೋಗ್ಬೇಕು ಪ್ರಾಕ್ಟೀಸ್. ಫಸ್ಟ್ ಅಲ್ಲೇ ಫಸ್ಟ್ ಇನ್ಸ್ಪೈರ್ ಆಗ್ತೀನಿ. ಓ ಅಲ್ಲಿ ಬುಕ್ ಆಯ್ತು, ತಲೆನ ಮೆಂಟಲಿ ಪ್ರಿಪೇರ್ ಆಗ್ತೀನಿ. ಎಲ್ಲಿ ಭಯ ಇರುತ್ತೋ ಅಲ್ಲಿ ಜಯ ಇರುತ್ತೆ ಅಂತ ಫಸ್ಟ್ ಅಂತ ದಿನ ಬಂದಾಗ ಫಸ್ಟ್ ನಾನ್ ಪ್ರಾಕ್ಟೀಸ್ ಮಾಡ್ಕೋತೀನಿ ಕೂತ್ಕೊಂಡು. ನಾನ್ ಪಕ್ಕ ಇದ್ರೆ ಅವರು ಎಲ್ಲಾರು ನನ್ನ ಜೊತೆ ಕೈ ಜೋಡಿಸ್ತಾರೆ. ಸೊ ಹಂಗಾಗಿ ಮೊದಲನೇದು ಅಲ್ಲಿ ಅದು ಫಸ್ಟ್ ಇನ್ಸ್ಪೈರ್ ಆಗುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಯಾರಿವಾಗ ನಮ್ಮನ್ನ ಕರೆದಿರ್ತಾರಲ್ವಾ, ಆ ಹೋಸ್ಟ್ ಅವ್ರದ್ದು ಡೀಟೇಲ್ಸ್ ಕಳಿಸ್ತಾರೆ. ಏನು ಅಂತ, ಯಾವ ಗೋತ್ರ, ಯಾವ ನಕ್ಷತ್ರ, ಅವ್ರಿಗೇನ್ ಸಮಸ್ಯೆ, ಪ್ರತಿಯೊಂದು ನನಗ್ ಕಳಿಸ್ತಾಳೆ ನನ್ನ ತಂಗಿ. ಈ ತರ ಇದೆ, ಹಿಂಗಿದೆ, ಅವ್ರ ಪರವಾಗಿ ನೀನ್ ದೇವರಲ್ಲಿ ಧ್ಯಾನ ಮಾಡ್ಕೋಬೇಕು ಅಂತ ಅವ್ರ ಹೆಸರು ಬರ್ದಿಟ್ಟು. ನಾನ್ ನಂಬೋ ಅಂತ ದೇವ್ರು ತುಂಬಾ ಅನ್ನಪೂರ್ಣೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ ತುಂಬಾ ನಂಬ್ತೀನಿ ಮಂಜುಮ್ಮ. ಅದೇನೋ ಗೊತ್ತಿಲ್ಲ, ನಮ್ಮ ತಾಯಿ ಪೂಜೆ ಮಾಡ್ತಿದ್ರು ಮುಂಚೆ, ಅದ್ ಹಂಗೆ ನಂಗೂ ಬಂದ್ಬಿಟ್ಟಿದೆ. ಎಷ್ಟು ನನ್ನ ನಂಬಿದೀನಿ ಅಂದ್ರೆ ಇದುವರೆಗೂ ನಾನು ಫೇಲ್ ಆಗೇ ಇಲ್ಲ, ಇದುವರೆಗೂ ಆಗಿಲ್ಲ, ಆಗಕ್ ಬಿಡೋದು ಇಲ್ಲ. ಆ ತಾಯಿ ನನಗ್ ಗೊತ್ತು. ಸೊ ಅವ್ರು ಯಾರು ನಮ್ಮನ್ನ ಕರೆದಿರ್ತಾರೋ ಒಂದು ಕ್ಲೀನ್ ಆಗಿ ಒಂದು ವೈಟ್ ಶೀಟ್ ತಗೊಂಡು ಆ ದೇವಸ್ಥಾನದಿಂದ ಬಂದಿರೋಂತ ಅರ್ಶನ ಹಚ್ತೀನಿ 4 ಕಡೆನು. ಅವ್ರ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಅಷ್ಟು ಬರ್ದು ಅವರು ಒಂದು ತಪ್ಪು ಕಾಣಿಕೆನ್ ಕೊಟ್ಟಿರ್ತಾರೆ. ದೇವ್ರಿಗೆ ಇವತ್ತು ಅರ್ಪಿಸ್ತೀವಿ ನಮ್ ಕೆಲಸ ಆದ ತಕ್ಷಣ ಅಂತ ಒಂದು 101 ರೂಪಾಯಿ, 500 ಅವ್ರ ಶಕ್ತಾನುಸಾರ 501 ಕೊಟ್ಟಿರ್ತಾರೆ. ಅದನ್ನ ಸುತ್ತಿ ನಾನು ದೇವ್ರ ಮುಂದೆ ಅವ್ರ ಹೆಸರು ಸಮೇತ ಸುತ್ತಿ ದೇವ್ರ ಮುಂದೆ ಇಟ್ಬಿಟ್ಟಿರ್ತೀನಿ. ಸೊ ಇಟ್ಟು ನಾನು ದೀಪ ಹಚ್ಚಿ ಒಂದು 5 ನಿಮಿಷ ಧ್ಯಾನ ಮಾಡ್ಕೋತೀನಿ ಅವ್ರ ಪರವಾಗಿ. ನನ್ನ ನಂಬಿ ಅವ್ರು ಕಳಿಸ್ತಾರೆ, ನಾನು ಅಲ್ಟಿಮೇಟ್ ಆಗಿ ನಿನ್ನ ನಂಬುವಂಥವಳು ತಾಯಿ, ದಯವಿಟ್ಟು ಇದನ್ನ ಅವರು ಆ ಒಂದು ಪರಿಹಾರ ಮಾಡಿ ಅವ್ರಿಗೆ ಒಳ್ಳೇದ್ ಮಾಡು ಅಂತ ಕೇಳ್ಕೊಂಡು ಪೂಜೆ ಮಾಡಿ ನಾನು ಎದ್ದು ಬರ್ತೀನಿ. ಇದು 2ನೇ ಇನ್ಸ್ಪಿರೇಷನ್. 3ನೇದು ನನ್ನ ಗಂಡ, ನಮ್ಮ ಮನೆಯವ್ರ ನಟರಾಜ್. ಇವತ್ತು ನನಗೆ ಪಾರಾಯಣ ಇದೆ ಅಂದ್ರೆ ಬೆಳಗ್ಗೆದ್ದು ನಾವು ಯಾವ ಮನೆಗೆ ಹೋದ್ರೂ ಒಂದು ತಟ್ಟೆ ಬರ್ತಿ, ಒಂದು ಹಣ್ಣು ಹೂವು ತಗೊಂಡೋಗುವಂತ ವಾಡಿಕೆನ ನಡ್ಸ್ಕೊಂಡ್ ಬಂದಿದೀವಿ. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾಳೆ ಪಾರಾಯಣ ಇದೆ ಅಲ್ವಮ್ಮ, ನಡಿ ಹೋಗಿ ಹಣ್ಣು ತಗೊಂಬರೋಣ
ಕರ್ಕೊಂಡು ಹೋಗ್ತಾರೆ. ಮನಸ್ಸು ತೃಪ್ತಿಯಾಗಿ ಹಣ್ಣು ಹೂವು ಎಲ್ಲ ತೊಗೊಂಡು ಬರ್ತೀನಿ. ಬಂದ ತಕ್ಷಣ ನೀನು ಇವತ್ತೇನು ಅಡುಗೆ ಮಾಡಬೇಡ, ತಿಂಡಿ ಮಾಡಬೇಡ, ನೀನು ಹೊರಡಬೇಕು, ನಾನು ಹೋಟ್ಲಿಂದ ನಿಂಗೆ ತಂದು ಕೊಡ್ತೀನಿ, ನೀನು ಪ್ರಾಕ್ಟೀಸ್ ಮಾಡಿಕೊಂಡು ನೀನು ಆರಾಮಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾರೆ. ಅದು 3ನೇ ಇನ್ಸ್ಪಿರೇಷನು. 4ನೇದು, ನನ್ನ ಮನೇಲಿ ಕೆಲಸ ಮಾಡೋಳು ಕೂಡ, ಅಕ್ಕ ಇವತ್ತು ನಿಮಗೆ ನಾಳೆ ಪ್ರೋಗ್ರಾಮ್ ಇದೆ ಅಂದಿದ್ದೀರಾ, ನಾನು ಬೆಳಗ್ಗೆ 5 ಗಂಟೆ 5:30ಗೆ ಬಂದು ಎಲ್ಲ ಕೆಲಸ ಮಾಡಿಕೊಟ್ಬಿಡ್ತೀನಿ, ಆರಾಮಾಗಿ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಅವಳು ಹೇಳ್ತಾಳೆ. ಅದ್ರ ಜೊತೆಗೆ ನನ್ ತುಂಬಾ ಹೆಮ್ಮೆ ಅನ್ಸುತ್ತೆ ನನ್ನ ಶಿಷ್ಯ ವೃಂದರವರು, ಒಬ್ರಾದ್ಮೇಲೆ ಒಬ್ರು ಎಷ್ಟು ಕಳಕಳಿಯಾಗಿ ಬರ್ತಾರೆ ಅಂದ್ರೆ, ಲಕ್ಷಣವಾಗಿ ಸೀರೆ ಉಟ್ಕೊಂಡು ನಮ್ಮ ಸಂಸ್ಕೃತಿನ ಎತ್ತಿಡಿಯೋ ಅಂತ ಹೆಣ್ಮಕ್ಳು ಅನ್ಬೇಕು. ಅವ್ರನ್ನೆಲ್ಲ ನೋಡಿದ ತಕ್ಷಣ ಇನ್ನ ಅರ್ಧ ಆನೆ ಬಲ ಬರುತ್ತೆ. ನೋಡಿದ್ಯಾ ಎಷ್ಟು ಲಕ್ಷಣವಾಗಿ ಬಂದಿದ್ದಾರೆ ಎಲ್ಲಾರುನು ಅಂತ. ಈ ತರ ಒಬ್ಬೊಬ್ಬರನ್ನು ಎಲ್ಲರೂ ಇನ್ಸ್ಪೈರ್ ಮಾಡ್ತಾರಮ್ಮ. ಇದೆಲ್ಲ ಒಂದ್ ಸೇರಿ ಒಂದ್ ಟೀಮ್ ವರ್ಕ್ ಅಂತ ಹೇಳ್ಬೇಕು. ನಾನೊಬ್ಳು ಏನೂ ಅಲ್ಲ, ನಾನು ಹೇಳ್ಕೊಡ್ಬಲ್ಲೆ. ಇಷ್ಟೂ ಜನ ಇರೋದಕ್ಕೆ ನಮ್ಮ ತಂಡ ಇಷ್ಟು ಶಕ್ತಿಯುತವಾಗಿ ಇವತ್ತವರೆಗೂ ನಿಂತಿದೆ. ಇಷ್ಟೂ ನನಗೆ ಪ್ರೇರಣಾ ಶಕ್ತಿಗಳು ಎಲ್ಲಾನು. ಹೌದು, ಅಂದ್ರೆ ನೀವು ಹೇಳ್ದಾಗೆ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಎಲ್ಲಾ ಕಡೆಯಿಂದನೂ ನಿಮ್ಗೆ ಒಂದು ಸಪೋರ್ಟ್. ಹೌದು ಮಂಜಮ್ಮ, ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕರೆದು ಇವತ್ತು ಇಷ್ಟೆಲ್ಲ ಪರಿಚಯ ಮಾಡಿಸ್ತಿದ್ದೀರಾ. ಸಮಸ್ತ ಕರ್ನಾಟಕ ಎಲ್ಲರೂ ವೀಕ್ಷಿಸ್ತಾರೆ ಇದನ್ನ. ನಾನು ಹೇಳೋದಿಷ್ಟೇ, ಯಾರೇ ನಮ್ಮನ್ನ ಕರೆದ್ರು ಮಾಡಿದ್ರು ಮೂಲತಃ ಇವತ್ತು ಇವರೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಥ್ಯಾಂಕ್ ಯು ಮಂಜುಮಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.